ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಕೃಷ್ಣನ ದರ್ಶನ ಪಡೆಯಲು ಶಿವನು ಗೋಕುಲಕ್ಕೆ ಬರುತ್ತಿರುವುದನ್ನು ವಿವರಿಸುತ್ತಾ ಈ ಸುಂದರವಾದ ಲೀಲೆ, ಎರಡು ಪರಮ ದೇವತೆಗಳ ನಡುವಿನ ಪ್ರೀತಿಯ ಲೀಲೆ. ಭಗವಾನ್ ಶಿವನು ಧ್ಯಾನದಲ್ಲಿರುವಾಗ ಎಲ್ಲರ ಭಗವಂತನಾದ ಭಗವಂತ ಈಗ ಗೋಕುಲದಲ್ಲಿ ನಂದ ಮಹಾರಾಜರ ಮನೆಯಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಎಂದು ತಿಳಿದನು. ಭಗವಾನ್ ವಿಷ್ಣುವಿನ ಮೇಲೆ ಶಿವನ ಪ್ರೀತಿ ಹೇಗಿದೆ ಎಂದರೆ, ವಿಷ್ಣುವು ಪ್ರತಿ ಬಾರಿ ಅವತಾರವನ್ನು ತೆಗೆದುಕೊಂಡಾಗ ಶಿವನು ಅವನನ್ನು ನೋಡಲು ಬರುತ್ತಾನೆ. ನಂದಲಾಲನ ಜನನ ಸುದ್ದಿ ಎಲ್ಲ ಕಡೆ ತಲುಪಿತು. ಎಲ್ಲರೂ ನಂದಲಾಲನ ಮುಖ ನೋಡಲು ಬಂದರು. ನಂದ ಮಹಾರಾಜರು ಎಲ್ಲರಿಗೂ ಧಾನ್ಯಗಳು, ಹಸುಗಳು ಇತ್ಯಾದಿ ಅರ್ಪಿಸುತ್ತಿದ್ದರು. ಗೋಕುಲದಲ್ಲಿದ್ದ ಎಲ್ಲರೂ ನಂದಲಾಲನ ಸೌಂದರ್ಯವನ್ನು ನೋಡಿ ಬೆರಗಾದರು. ಸಮಾಧಿಯಲ್ಲಿದ್ದ ಶಿವನು ಸಹ ಶ್ರೀಕೃಷ್ಣನ ದರ್ಶನವನ್ನು ಹೊಂದಲು ಬಯಸಿದನು. ರಾಮನ ಅವತಾರ ಸಮಯದಲ್ಲಿ ಅವನು ರಾಮನ ದರ್ಶನವನ್ನು ಹೊಂದಲು ವೇಷ ಧರಿಸಿದನು. ಈಗ ಅವನು ಮಗು ಶ್ರೀಕೃಷ್ಣನ ದರ್ಶನ ಮಾಡಲು ಬಯಸಿದರು. ಆದ್ದರಿಂದ ಭಗವಾನ್ ಕೃಷ್ಣನ ಜನನದ 12ನೆಯ ದಿನ ಶಿವನು ಕೃಷ್ಣನನ್ನು ನೋಡಲು ಗೋಕುಲಕ್ಕೆ ಹೋಗಲು ನಿರ್ಧರಿಸಿದನು. ಪಾರ್ವತಿ ಕೂಡ ಬರಲು ಬಯಸಿದಳು. ಆದರೆ ಶಿವನು ನಿಮಗೆ ಪ್ರಯಾಣಿಸಲು ತುಂಬ ದೂರವಿದೆ ಎಂದು ಹೇಳಿದನು. ಆದ್ದರಿಂದ ಪಾರ್ವತಿ ವಿನಯದಿಂದ ಮೌನವಾದಳು. ಪಾರ್ವತಿ ವಿನಯದಿಂದ ಹೇಳಿದಳು, ಗೋಕುಲದ ಬೆಣ್ಣೆ ತುಂಬಾ ಚೆನ್ನಾಗಿದೆ ಎಂದು ಕೇಳಿದಳು. ಸ್ವಲ್ಪ ಹಿಂದಕ್ಕೆ ತಗೊಂಡು ಬನ್ನಿ ಅಂತ ಹೇಳುತ್ತಾಳೆ. ಶಿವನು ಒಪ್ಪಿ ಗೋಕುಲಕ್ಕೆ ಹೊರಡುತ್ತಾನೆ. ತಾಯಿ ಯಶೋದೆಯ ಮಡಿಲಲ್ಲಿ ಭಗವಂತ ತನ್ನ ಲೀಲೆಗಳನ್ನು ಪ್ರದರ್ಶಿಸುವ ಮಗುವಿನಂತೆ ವರ್ತಿಸುತ್ತಿದ್ದನ್ನು ನೋಡಿದನು. ನಂದ ಮಹಾರಾಜನು ಬ್ರಾಹ್ಮಣರನ್ನು ಮೆಚ್ಚಿಸಲು ಉದಾರವಾಗಿ ದಾನವನ್ನು ನೀಡುತ್ತಾನೆ ಎಂದು ತಿಳಿದು ಭಗವಾನ್ ಶಿವ ಬ್ರಾಹ್ಮಣ ವೇಷವನ್ನು ಧರಿಸಲು ನಿರ್ಧರಿಸಿದನು ಮತ್ತು ಶ್ರೀಕೃಷ್ಣನನ್ನು ನೋಡಲು ಗೋಕುಲಕ್ಕೆ ಹೋದನು. ಆದರೆ ಗೋಕುಲವನ್ನು ಪ್ರವೇಶಿಸುವ ಮೊದಲು ಅವನು ಧೂಳನ್ನು ಮುಟ್ಟಿದ ತಕ್ಷಣ ಅವನು ತನ್ನ ರೂಪವನ್ನು ಬದಲಾಯಿಸಬಾರದು ಎಂದು ಅರಿತುಕೊಂಡನು. ಅವನು ಯೋಚಿಸಿದನು, ಭಗವಂತನಿಗೆ ನಾನು ಯಾರೆಂದು ತಿಳಿದಿದೆ, ಆದ್ದರಿಂದ ನಾನು ನನ್ನೊಳಗೆ ನಿಜವಾದ ರೂಪ ಹೋಗಬೇಕು ಎಂದುಕೊಂಡನು. ಇದು ಗೋಕುಲದ ಧೂಳಿನ ಸ್ವಭಾವವಾಗಿದೆ. ಇದು ಪರಿಪೂರ್ಣ ನಿಜವಾದ ಭಕ್ತನ ಹೃದಯ ಸಾಕ್ಷಾತ್ಕಾರವನ್ನು ತರುತ್ತದೆ. ಭಗವಾನ್ ಶಿವನ ರೂಪವು 3 ಕಣ್ಣುಗಳನ್ನು ಹೊಂದಿದೆ ಮತ್ತು ಉದ್ದವಾದ ಜಡೆಯ ಕೂದಲನ್ನು ಹೊಂದಿದೆ. ಅವರು ಹುಲಿ ಚರ್ಮವನ್ನು ಧರಿಸುತ್ತಾರೆ, ಹಾವುಗಳು, ಚೋಳುಗಳು ಧರಿಸುತ್ತಾರೆ ಮತ್ತು ಅವನ ದೇಹದಾದ್ಯಂತ ಬೂದಿಯನ್ನು ಹೊದಿಸಲಾಗಿದೆ. ಈ ಭಯಾನಕ ರೂಪವನ್ನು ಪ್ರದರ್ಶಿಸುತ್ತಾ ಅವನು ಗೋಕುಲವನ್ನು ಪ್ರವೇಶಿಸಿ ತಾಯಿ ಯಶೋದೆಯ ಮನೆಗೆ ಹೋದನು. ಬಾಗಿಲು ಬಡಿದು ಅವರು ಭಿಕ್ಷಾಂದೇಹಿ ಎಂದರು. ತಾಯಿ ಯಶೋದೆ ಬಾಗಲೆ ತೆಗೆದಳು. ಅವಳ ಆಳವಾದ ಕೃಷ್ಣನ ತಾಯಿಯ ಪ್ರೀತಿಯಲ್ಲಿ ಅವಳು ಭಗವಾನ್ ಶಿವನನ್ನು ಗುರುತಿಸಲಿಲ್ಲ. ಯಶೋದೆ ಯಾವಾಗಲೂ ಭೇಟಿ ನೀಡುವ ಸಂತರಿಗೆ ಉದಾರವಾಗಿ, ಹೊರಗೆ ಕಾಯಿರಿ, ನಾನು ನಿಮಗೆ ಉಡುಗೊರೆಯನ್ನು ತರುತ್ತೇನೆ ಎಂದು ಹೇಳಿದಳು. ಶಿವನು ಉತ್ತರಿಸಿದನು, ಇಲ್ಲ ಇಲ್ಲ, ನನಗೆ ಯಾವುದೇ ಉಡುಗೊರೆಗಳು ಬೇಡ. ನಾನು ಇಲ್ಲಿಗೆ ನಿಮ್ಮ ಮಗನ ದರ್ಶನ ಪಡೆಯಲು ಬಂದಿದ್ದೇನೆ. ನಿನ್ನ ಮಗ ಚಿರಂತನ, ಅವನೇ ಅವತಾರ ಪುರುಷ ಎಂದು ಶಿವ ಹೇಳಿದನು. ಯಶೋದೆಯು, ನನ್ನ ಗರ್ಭದಿಂದ ನಾನು ಅವನಿಗೆ ಜನ್ಮ ನೀಡಿದ್ದೇನೆ ಮತ್ತು ಅವನು ಅವತಾರ ಎಂದು ನೀವು ಹೇಳುತ್ತೀರಾ ಎಂದು ಹೇಳಿದಳು. ಯಶೋದ ಗೊಂದಲಕ್ಕೊಳಗಾದಳು. ಸ್ವಲ್ಪ ಸಮಯದ ನಂತರ ಅವಳು ಹೇಳಿದಳು, ಏನೋ ನೀವು ಇಲ್ಲಿ ಕೇಳಲು ಬಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಧಾನ್ಯಗಳು, ಹಸುಗಳನ್ನು ಬೇಕಾ? ಕೇಳಿ, ನಿಮಗೆ ಬೇಕಾದನ್ನು ನೀಡಲು ನನಗೆ ತುಂಬ ಸಂತೋಷವಾಗುತ್ತೆ. ಶಿವನು ಹೇಳಿದನು, ನನಗೆ ಏನು ಬೇಡ, ನನಗೆ ನಿನ್ನ ಮಗನ ದರ್ಶನ ಬೇಕು. ಶಿವನ ಕೋರಿಕೆಯನ್ನು ಕೇಳಿದ ತಾಯಿ ಯಶೋದೆಯು ಉತ್ತರಿಸಿದಳು, ಇಲ್ಲ, ಅದು ಸಾಧ್ಯವಿಲ್ಲ. ನೀವು ಅವನನ್ನು ನೋಡಲು ಸಾಧ್ಯವಿಲ್ಲ. ನೀವು ಬೇರೆ ಏನಾದರೂ ಬೇಕಾದರೂ ಕೇಳಬಹುದು. ನೀವು ಹಸಿದಿರುವುದನ್ನು ನೋಡುತ್ತಿದ್ದೇನೆ, ಬಟ್ಟೆ ಅಗತ್ಯವಿರುವುದನ್ನು ನೋಡುತ್ತಿದ್ದೇನೆ. ನಾನು ನೋಡಬಹುದು. ದಯವಿಟ್ಟು ಸ್ವಲ್ಪ ಕಾಯಿರಿ. ನಾನು ನಿಮಗೆ ಒಳ್ಳೆಯ ಪ್ರಸಾದ ಮತ್ತು ಶುಭ್ರವಾದ ಬಟ್ಟೆಗಳನ್ನು ತರುತ್ತೇನೆ. ದಯವಿಟ್ಟು ಅದನ್ನು ತೆಗೆದುಕೊಂಡು ಹೊರಡಿ ಎಂದು ಯಶೋದೆ ಅವರಿಗೆ ಹೇಳಿದಳು. ಶಿವನು ಉತ್ತರಿಸಿದ, ಇಲ್ಲ ಇಲ್ಲ, ನನ್ನ ಬಳಿ ಎಲ್ಲವೂ ಇದೆ. ನನ್ನ ಹೆಂಡತಿ ಅನ್ನಪೂರ್ಣೆ. ನಾನು ಅವಳನ್ನು ಕೈಲಾಸದಲ್ಲಿ ಬಿಟ್ಟು ನಿನ್ನ ಮಗನನ್ನು ನೋಡಲು ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ನನಗೆ ನಿಮ್ಮ ಮಗನನ್ನು ನೋಡಲು ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡನು. ಭಗವಾನ್ ಶಿವನ ಮನವಿಯನ್ನು ಕೇಳಿದ ತಾಯಿ ಯಶೋದೆ, ನಾನು ನಿನಗೆ ಕೊಟ್ಟಿದ್ದನ್ನು ತೆಗೆದುಕೊಂಡು
ನಿನ್ನ ಹಾವುಗಳು ಮತ್ತು ಚೇಳುಗಳು ಇಲ್ಲಿ ಬೀಳುವ ಮೊದಲು ಹೋಗು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನನ್ನ ಮಗ ತುಂಬ ಚಿಕ್ಕವನಾಗಿದ್ದಾನೆ ಮತ್ತು ನಿಮ್ಮ ಉಡುಗೆಯಿಂದ ಭಯವಾಗುತ್ತದೆ. ಆದ್ದರಿಂದ ದಯವಿಟ್ಟು ಹೋಗಿ ಎಂದಳು. ಯಶೋದೆಯು ಎಷ್ಟು ಹಠಮಾರಿ ಎಂದು ತಿಳಿದ ಶಿವನು, ನಾನು ನಿನ್ನ ಮಗನನ್ನು ನೋಡುವವರೆಗೂ ನಾನು ಹೋಗುವುದಿಲ್ಲ ಎಂದು ಹೇಳಿದನು. ಆಗ ತಾಯಿ ಯಶೋದೆ, ನೀನು ಎಷ್ಟು ಹೊತ್ತು ಬೇಕಾದರೂ ಇಲ್ಲಿ ಕುಳಿತುಕೊಳ್ಳಬಹುದು, ಆದರೆ ನೀವು ನನ್ನ ಮಗನನ್ನು ನೋಡಲು ಸಾಧ್ಯವಿಲ್ಲ ಎಂದಳು. ಶಿವನು ಉತ್ತರಿಸಿದನು, ನಾನು 10,000 ವರ್ಷಗಳವರೆಗೆ ಇಲ್ಲೇ ಕುಳಿತುಕೊಳ್ಳಬಲ್ಲೆ. ಒಂದು ದಿನ ನಿಮ್ಮ ಮಗ ಬೆಳೆದಾಗ ಮತ್ತು ನಿನ್ನ ನಿಯಂತ್ರಣದಲ್ಲಿದ್ದಾಗ ನಾನು ಅವನನ್ನು ನೋಡುತ್ತೇನೆ ಎಂದ ಶಿವ. ಆಗ ತಾಯಿ ಯಶೋದೆ, ಓ ಬಾಬಾ, ನೀನು 20,000 ವರ್ಷಗಳ ಕಾಲ ಕುಳಿತುಕೋ. ಈ ದ್ವಾರ ಮುಚ್ಚುತ್ತೇನೆ, ನಾನು ಬೇರೆ ದ್ವಾರ ತೆರೆಯುತ್ತೇನೆ. ಅದರ ಮೂಲಕ ನನ್ನ ಮಗ ಆಡಲು ಹೋಗುತ್ತಾನೆ. ನನಗೆ ಸವಾಲು ಹಾಕಬೇಡ, ನನ್ನ ಮುದುಮಗ ನನಗೆ ಪ್ರಾಣ ಎಂದಳು ಯಶೋದ. ಅಷ್ಟರಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಕೃಷ್ಣನಿಗೆ ಬಾಗಿಲಿನ ಹೊರಗೆ ಏನಾಗುತ್ತಿದೆ ಎಂದು ಅರಿವಾಯಿತು. ಈ ಇಬ್ಬರು ಭಕ್ತರು ತನ್ನ ಮೇಲೆ ಆಳವಾದ ಪ್ರೀತಿಯನ್ನು ಜಗಳವಾಡಬೇಕೆಂದು ಅವನು ಬಯಸಿದನು, ಏಕೆಂದರೆ ಅವರು ಸಾಬೀತುಪಡಿಸಲು ಬಯಸಿದರು. ವಾತ್ಸಲ್ಯ ಪ್ರೀತಿಯ ಭಾವದಲ್ಲಿರುವ ಭಕ್ತರು ಶ್ರೇಷ್ಠರು, ನಂತರ ಭಕ್ತ ಸೇವಕರು ಎಂದು ಹೇಳಬಯಸಿದನು. ಭಗವಾನ್ ಶಿವನು ಭಗವಂತನ ಪರಮ ಭಕ್ತನಾಗಿದ್ದಾನೆ ಮತ್ತು ತಾಯಿ ವಾತ್ಸಲ್ಯ ಪ್ರೀತಿಯ ಭಾವದಲ್ಲಿ ಯಶೋದೆ ಶುದ್ಧ ಭಕ್ತಳಾಗಿದ್ದಾಳೆ. ಇಬ್ಬರಿಗೂ ಕೃಷ್ಣನ ಮೇಲೆ ಇನ್ನಿಲ್ಲದ ಪ್ರೀತಿ. ಆದರೆ ಸೇವಕತ್ವದ ಮನಸ್ಥಿತಿಗಿಂತ ವಾತ್ಸಲ್ಯ ಮನಸ್ಥಿತಿಯು ನಿಕಟ ಸಂಬಂಧವಾಗಿದೆ. ಆದ್ದರಿಂದ ಶಿವನು ಈ ಮುಖಾಮುಖಿಯಲ್ಲಿ ತಾಯಿ ಯಶೋದೆಗೆ ಮಣಿಯಬೇಕಾಯಿತು. ಯಶೋದೆಯಿಂದ ಸೋತ ನಂತರ ಶಿವನು ಯೋಚಿಸಿದನು, ಓ ಕೃಷ್ಣ, ನೀವು ಭಗವಂತ. ಈ ಗೋಪಾಲಿಕೆಯ ಮನೆಯಲ್ಲಿ ಬ್ರಹ್ಮಾಂಡವನ್ನು ಅಡಗಿಕೊಂಡಿದೆ. ಇದು ನಿನ್ನ ಇಚ್ಛೆ. ನೀವು ನನ್ನನ್ನು ನೋಡಲು ಬಯಸದಿದ್ದರೆ ನಾನು ಏನು ಮಾಡಬಲ್ಲೆ ಎಂದು ಹೇಳಿದನು. ಈ ರೀತಿಯಾಗಿ ಯೋಚಿಸುತ್ತಾ ಶಿವನು ತಾಯಿ ಯಶೋದೆಗೆ ಹೇಳಿದನು, ತಾಯಿ, ನೀನೇ ನಿಮ್ಮ ಮಗನನ್ನು ನೋಡಲು ಶೀಘ್ರದಲ್ಲೇ ನನ್ನನ್ನು ಕರೆಯುತ್ತೀರೆ ಅಂತ ಹೇಳಿ ಶಿವನು ಅಲ್ಲಿಂದ ಹೊರಟನು. ಇದನ್ನು ಕೇಳಿದ ತಾಯಿ ಯಶೋದೆ, ನೀನು ಹೋಗು, ನಾನು ನಿನ್ನನ್ನು ಕರೆಯೋದಿಲ್ಲ. ನೀನು ಏನು ಬೇಕಾದರೂ ತೆಗೆದುಕೊಂಡು ಹೋಗು, ಆದರೆ ನನ್ನ ಮಗುವನ್ನು ನೋಡಲು ಮತ್ತೆ ನನ್ನನ್ನು ಕೇಳಬೇಡಿ ಎಂದು ಹೇಳಿದಳು. ಶಿವನು ಯಮುನಾ ನದಿ ದಡವನ್ನು ತಲುಪಿ ಕುಳಿತು ಅಳಲು ಆರಂಭಿಸಿದರು. ಕೃಷ್ಣನು ತನ್ನ ಅತ್ಯುತ್ತಮ ಭಕ್ತನಾದ ಶಿವನು ಆತೃಪ್ತನಾಗಿ ಮನೆಯನ್ನು ತೊರೆದಿದ್ದಾನೆ ಎಂದು ತಿಳಿದು ಅವನೂ ಅಳಲು ಪ್ರಾರಂಭಿಸಿದನು ಮತ್ತು ಯಾರೂ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಗೋಪಿಯರೆಲ್ಲರೂ ಕೃಷ್ಣನನ್ನು ಅಳುವುದನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ಅವರ ಪ್ರಯತ್ನವು ಫಲಕಾರಿ ಆಗಲಿಲ್ಲ. ಕೃಷ್ಣನು ಜೋರಾಗಿ ಅಳುವುದನ್ನು ಮುಂದುವರಿಸಿದನು. ಆಗ ಒಬ್ಬ ಗೋಪಿಯು ತಾಯಿ ಯಶೋದೆಯ ಬಳಿಗೆ ಬಂದಳು ಮತ್ತು ಅವಳು, ಯಾರಾದರೂ ಅಸಮಾಧಾನದಿಂದ ಮನೆ ಬಿಟ್ಟಿದ್ದಾರಾ ಎಂದು ಕೇಳುತ್ತಾಳೆ. ತಾಯಿ ಯಶೋದೆ ಒಂದು ಕ್ಷಣ ಯೋಚಿಸಿ, ಹೌದು, ಒಬ್ಬ ಮಂತ್ರವಾದಿ ಹಾವುಗಳೊಂದಿಗೆ ಕುತ್ತಿಗೆಗೆ ಸುತ್ತಿಕೊಂಡು ಬಂದಿದ್ದ ಮತ್ತು ನನ್ನ ಮಗನನ್ನು ನೋಡಲು ಬಯಸಿದರು. ನಾನು ಅವನಿಗೆ ಏನು ಬಯಸಿದರೂ ಕೊಡಬೇಕೆಂದು ಬಯಸಿದೆ, ಆದರೆ ಅವರು ನನ್ನ ಮಗನನ್ನು ಮಾತ್ರ ನೋಡಲು ಬಯಸುತ್ತಾರೆ ಎಂದು ಒತ್ತಾಯಿಸಿದರು. ಅವನು ಏನು ತೆಗೆದುಕೊಳ್ಳಲಿಲ್ಲ ಮತ್ತು ಅತೃಪ್ತರಾಗಿ ಹೋಗಿಬಿಟ್ಟರು. ಆಗ ಓ ಗೋಪಿ, ಸಾಧು ಯಾವತ್ತೂ ಒಬ್ಬರ ಮನೆಯನ್ನು ಅತೃಪ್ತರಾಗಿ ಬಿಡಬಾರದು. ಅವನು ಏನೇ ಬಯಸಿದೇ ಇರಲಿ, ಅವನಿಗೆ ನೀಡಬೇಕು. ನಿಮ್ಮ ಮಗುವನ್ನು ಕಾಡಲು ಇದೇ ಕಾರಣ. ನಾವು ಸಾಧುವನ್ನು ಕರೆಯಬೇಕು ಎಂದಳು. ಯಶೋದೆಯು ಸಾಧುವಿನ ನೋಟವನ್ನು ಗೋಪಿಗೆ ವಿವರಿಸಿದಳು. ನಂತರ ಸಾಧುವಿನ ಹುಡುಕಾಟದಲ್ಲಿ ಹೊರಟು ಹೋದಳು. ಅವನನ್ನು ಕಂಡು ಮನೆಗೆ ಕರೆತಂದಳು. ತಾಯಿ ಯಶೋದೆ ಅಳುತ್ತಿದ್ದ ಕೃಷ್ಣನನ್ನು ಶಿವನಿಗೆ ಒಪ್ಪಿಸಿದಳು. ಭಗವಾನ್ ಶಿವನು ಕೃಷ್ಣನನ್ನು ಸ್ವೀಕರಿಸಿದ ತಕ್ಷಣ ಕೃಷ್ಣ ಅಳುವುದನ್ನು ನಿಲ್ಲಿಸಿದನು, ಕಣ್ಣು ತೆರೆದನು ಮತ್ತು ಅವರ ಶುದ್ಧ ಭಕ್ತ ಭಗವಾನ್ ಶಿವನನ್ನು ನೋಡಿದರು. ಭಗವಾನ್ ಶಿವನು ಕೃಷ್ಣನನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡು ಭಾವುಕರಾದರು. ಅವರು ಹೇಳಿದರು, ಓ ಬ್ರಹ್ಮಾಂಡದ ಕರ್ತನೆ, ಓ ಸರ್ವೋಚ್ಚ ನಿಯಂತ್ರಕನೇ, ಭಗವಂತನೆಂಬುದು ಅಚಿಂತ್ಯ. ಸಹಸ್ರಾರು ವರ್ಷಗಳಿಂದ ಧ್ಯಾನ ಮಾಡುವುದರಿಂದ ನೋಡಲಾಗದವರು ಈಗ ಮಗುವಿನಂತೆ ನಟಿಸುತ್ತಿದ್ದಾರೆ. ನಿನ್ನ ಆಸೆ ನಿನಗೆ ಮಾತ್ರ ಗೊತ್ತು. ಓ ಕರ್ತನೆ, ನಾನು ಸುಮ್ಮನೆ ನಿನಗೆ ನನ್ನ ಗೌರವವನ್ನು ಸಲ್ಲಿಸುತ್ತಿದ್ದೇನೆ. ಹೀಗೆ ಹೇಳಿದ ನಂತರ ಶಿವನು ಭಗವಂತನ ಪುಟ್ಟ ಪಾದಗಳನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಮುಟ್ಟಿಸಿಕೊಂಡನು ಮತ್ತು ಗೋಪಾಲ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿದನು.
ಇದನ್ನು ನೋಡಿದ ತಾಯಿ ಯಶೋದೆ, ಬಾಬಾ, ನಿಮ್ಮ ಹಾವುಗಳನ್ನು ನೋಡಿ ನನ್ನ ಮಗು ತುಂಬ ಚಿಕ್ಕವನಾಗಿದ್ದಾನೆ. ಇದನ್ನು ಕೇಳಿದ ಶಿವನಿಗೆ ತಾಯಿ ಯಶೋದೆಯ ಭಕ್ತಿಯ ಶ್ರೇಷ್ಠತೆಯ ಅರಿವಾಯಿತು ಮತ್ತು ಕೃಷ್ಣನು ತನ್ನ ಮಗನಾಗಿ ಏಕೆ ಕಾಣಿಸಿಕೊಂಡನು ಎಂಬುದನ್ನು ಅರ್ಥ ಮಾಡಿಕೊಂಡನು. ಒಬ್ಬನು ನಿಜವಾದ ಭಕ್ತನಾದರೆ ಕೃಷ್ಣ ನಿಸ್ಸಂದೇಹವಾಗಿ ಅವನಿಗೆ ಪ್ರಕಟವಾಗುತ್ತಾನೆ ಎಂಬುದು ಇದರಿಂದ ತಿಳಿಯುತ್ತದೆ. ಯಶೋಧ, ನೀವು ಖಾಲಿ ಕೈಯಲ್ಲಿ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಬೆಣ್ಣೆಯನ್ನು ತೆಗೆದುಕೊಳ್ಳಿ ಎಂದು ಹೇಳಿದಳು. ಶಿವನು ಪಾರ್ವತಿಗಾಗಿ ಸ್ವಲ್ಪ ಬೆಣ್ಣೆಯನ್ನು ತೆಗೆದುಕೊಳ್ಳಬೇಕೆಂದು ನೆನಪಿಸಿಕೊಳ್ಳುತ್ತಾನೆ. ಹಾಗಾಗಿ ಅವನು ಸ್ವಲ್ಪ ಬೆಣ್ಣೆ ಕೈಲಾಸಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಕೈಲಾಸಕ್ಕೆ ಹೋಗುವ ದಾರಿಯಲ್ಲಿ ಶಿವನು ಕೃಷ್ಣನ ಬಗ್ಗೆ ಯೋಚಿಸುತ್ತಿದ್ದನು ಮತ್ತು ಆ ಆಲೋಚನೆಯಲ್ಲಿ ಕಳೆದು ಹೋದನು. ಅವನು ಬೆಣ್ಣೆಯನ್ನು ತಿನ್ನುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅವನು ಕೈಲಾಸಕ್ಕೆ ತಲುಪಿದಾಗ ಎಲ್ಲ ಬೆಣ್ಣೆಯೂ ಮುಗಿದಿತು. ಶಿವ ಕೈಲಾಸವನ್ನು ತಲುಪಿದಾಗ ಅವನು ಕೃಷ್ಣನ ಬಗ್ಗೆ ಪಾರ್ವತಿಗೆ ಹೇಳಿದನು. ಪಾರ್ವತಿ, ಚೆನ್ನಾಗಿದೆ, ಆದರೆ ನಾನು ಕೇಳಿದ ಬೆಣ್ಣೆಯ ಬಗ್ಗೆ ಏನು? ಬೆಣ್ಣೆ ಮುಗಿಯುತ್ತೆಂದು ಅರಿಯದ ಶಿವ ಪಾರ್ವತಿಗೆ ಬೆಣ್ಣೆಯನ್ನು ಹೊಂದಿರುವ ಪಾತ್ರೆಯನ್ನು ಕೊಟ್ಟನು. ಪಾರ್ವತಿ, ಪಾತ್ರೆ ಖಾಲಿಯಾಗಿದೆ ಎಂದಳು. ಶಿವನು, ಪಾತ್ರೆ ತುಂಬ ಬೆಣ್ಣೆ ಇತ್ತು, ಆದರೆ ನನಗೆ ತಿಳಿಯದೆ ನಾನು ಅದನ್ನು ತಿಂದೆ ಬಿಟ್ಟೆ ಅಂತ ಅಂದರು. ಪಾರ್ವತಿ ಹೇಳಿದಳು, ನೀವು ನನಗಾಗಿ ಯಾವ ಪ್ರಸಾದವನ್ನು ತಂದಿಲ್ಲವಾದ್ದರಿಂದ ನಿಮ್ಮ ಪ್ರಸಾದ ಯಾರೂ ತಿನ್ನುವುದಿಲ್ಲ ಎಂದು ಶಾಪವಿಟ್ಟಳು. ಈ ಕಥೆಯಿಂದ ಕಲಿಯಬೇಕಾಗುವುದು ಏನೆಂದರೆ, ಕೃಷ್ಣನನ್ನು ಭಗವಂತ ಶಿವನಂತೆ ಕಾಣುವ ಬಲವಾದ ಬಯಕೆಯನ್ನು ಹೊಂದಬೇಕು. ಬ್ರಾಹ್ಮಣರಿಗೆ, ಸಾಧುಗಳಿಗೆ ಸೇವೆ ಮಾಡಿ ಮತ್ತು ಅವರ ಮನನೊಲಿಸದಂತೆ ಎಚ್ಚರಿಕೆ ವಹಿಸಬೇಕು. ದೇವಿ ಪಾರ್ವತಿಯ ಶಾಪದ ನಂತರ ಸಾಧುಗಳನ್ನು ಹೊರತುಪಡಿಸಿ ಶಿವಪ್ರಸಾದವನ್ನು ಯಾರೂ ತಿನ್ನುವುದಿಲ್ಲ. ಶಿವ ಮತ್ತು ನಾರಾಯಣ ಅವರ ಅದ್ಭುತ ಲೀಲೆಯಿಂದ ಅವರು ಇದರಲ್ಲಿ ತಮ್ಮ ಬಲವಾದ ಬಂಧವನ್ನು ತೋರಿಸುತ್ತಾರೆ. ಒಬ್ಬ ವ್ಯಕ್ತಿಗೆ ಇರಬೇಕಾದ ಜ್ಞಾನವನ್ನು ಶ್ರೀಕೃಷ್ಣನು ಪರೋಕ್ಷವಾಗಿ ನೀಡುತ್ತಾನೆ. ನಾವು ಹೊರನೋಟದಿಂದ ನಿರ್ಣಯಿಸಬಾರದು, ನಾವು ಆಂತರಿಕ ಸೌಂದರ್ಯವನ್ನು ನೋಡಬೇಕು ಎಂದು ಕೃಷ್ಣ ಈ ಲೀಲೆಯಿಂದ ಹೇಳಿಕೊಡ್ತಾರೆ. ಈ ಲೀಲೆಯು ಹರಿ ಮತ್ತು ಹರನ ಪ್ರೀತಿ ಮತ್ತು ಭಕ್ತಿಯನ್ನು ತೋರಿಸುತ್ತದೆ. ಈ ಲೀಲೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.